ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದು ನಿಮಗೆ ಗೊತ್ತಿದೆ. ಇದನ್ನ ನೋಡ್ತಿರ್ತಕ್ಕಂಥ ಸಾಕಷ್ಟು ವೀಕ್ಷಕರು ಈಗಾಗಲೇ ಆ ರಾಮನ ದರ್ಶನವನ್ನು ಪಡ್ಕೊಂಡು ಬಂದಿರಬಹುದು, ಅಯೋಧ್ಯೆಗೆ ವಿಸಿಟ್ ಕೂಡ ಮಾಡಿರಬಹುದು. ಒಂದಷ್ಟು ಜನ ಪ್ರೀತಿಯಿಂದ, ಖುಷಿಯಿಂದ, ಭಕ್ತಿಯಿಂದ ನನ್ನ ಈ ಒಂದು ಕಾಣಿಕೆ, ನನ್ನ ಈ ಒಂದು ಸಂಪಾದನೆಯ ಹಣ ಶ್ರೀರಾಮನ ಆ ಜನ್ಮಭೂಮಿಯನ್ನು ತಲುಪಲಿ ಅಂತ ಹುಂಡಿಗೆ ಹಾಕ್ಬಿಟ್ಟು ಬಂದಿರಬಹುದು, ದೇಣಿಗೆ ರೂಪದಲ್ಲಿ ಕೊಟ್ಟು ಬಂದಿರಬಹುದು. ಸಾವಿರಾರು ಜನ ಈ ರಾಮ ಜನ್ಮಭೂಮಿ ನಿರ್ಮಾಣ ಆಗ್ತಾ ಐತೆ ಅಂತಂದಾಗ ತಾವು ದುಡಿದಂತಹ ಹಣದಲ್ಲಿ ಒಂದಿಷ್ಟು ಭಾಗವನ್ನ, ಅಪ್ಪ ಎಷ್ಟೋ ವರ್ಷಗಳ ಕನಸು ನನಸಾಗ್ತಾ ಇದೆ, ಅಲ್ಲಿಗೆ ನನ್ನದು ಅಂತ ಒಂದು ಸಮರ್ಪಣೆ ಆಗಿರ್ಲಿ ಅನ್ನೋ ಕಾರಣಕ್ಕೆ 100 ಕೊಟ್ಟವರಿದ್ದಾರೆ, 1000 ಕೊಟ್ಟವರಿದ್ದಾರೆ, 1,00,000 ಕೊಟ್ಟಂತವರಿದ್ದಾರೆ ಭಾರತೀಯರು. ಅದರ ಜೊತೆಗೆ ವಿದೇಶಿಗರು ಕೂಡ ಹಣವನ್ನ ಕೊಟ್ಟಿದ್ದಾರೆ ಈ ಒಂದು ಸತ್ಕಾರ್ಯ ನೆರವೇರಲಿ ಅನ್ನೋ ಉದ್ದೇಶದಿಂದ. ಇವತ್ತು ಅದೇ ರಾಮ ಜನ್ಮಭೂಮಿಯ ಇರ್ತಕ್ಕಂಥ ಒಂದು ಟ್ರಸ್ಟ್ ಕಳ್ಳತನದ ಆರೋಪವನ್ನ ಎದುರಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರೆಸೆಂಟ್ 8 ಜನರ ತಲೆದಂಡ ಕೂಡ ಆಗಿದೆ. ಅಂದ್ರೆ ಬಂಧನ ಮಾಡಿದ್ದಾರೆ. ಯಾರನ್ನ ಬಂಧನ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅಂಥದ್ದು ಏನಾಗೋಯ್ತು, ಕಳೆದ 1 ತಿಂಗಳಿಂದ ಏನೇನೆಲ್ಲ ಆಯಿತು, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲೇ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಒಂದಷ್ಟು ಪಾಯಿಂಟ್ಸ್ಗಳಿದೆ, ಪಾಯಿಂಟ್ಸ್ಗಳ ಸಮೇತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರೆಸೆಂಟ್ ಬಂದಿರತಕ್ಕಂಥ ಆರೋಪ, ಈ ರಾಜಕೀಯ ವಲಯದಿಂದ ಬಂದಿರತಕ್ಕಂಥ ಆರೋಪ ಬಂದು ಸುಮಾರು 200 ಕೋಟಿ ಮೌಲ್ಯದ ಕಳ್ಳತನ ಆಗಿರಬಹುದು. ದೇಣಿಗೆ ಎಣಿಸುವಂತ ಸಂದರ್ಭದಲ್ಲಿ ದೋಚಿರಬಹುದು. ಆಸ್ತಿಯ ಮೌಲ್ಯ ಈ ರೀತಿ ಅಂದ್ರೆ ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ನಗದು ಆಗಿರ್ಬೋದು, ಈ ರೀತಿ ಜನ ಕೊಟ್ಟಂತ ದೇಣಿಗೆ ಏನಿದೆ ಅದನ್ನ ಕದ್ದು ಲಪಟಾಯಿಸಿರಬಹುದು ಅನ್ನುವಂಥ ಒಂದು ಆರೋಪ ಇದೆ. ಇನ್ನು ಹಣ ಎಣಿಕೆ ಇರುವಂತ ಸಂದರ್ಭ ಇತ್ತಲ್ಲ, ಕ್ಯಾಶ್ ಅನ್ನ ಎಣಿಸುವಂಥದ್ದು, ಜನ ಕೊಟ್ಟಂತ ಓಲೆ ಆಗಿರ್ಬೋದು, ಉಂಗ್ರ ಆಗಿರ್ಬೋದು, ಚೈನ್ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಕೆಲವರು ಹರಕೆ ಕಟ್ಕೊಂಡಿರ್ತಾರೆ, ನನಗೆ ಮಗು ಆದ್ರೆ ನಾನು ಇದನ್ನ ಮಾಡ್ತೀನಪ್ಪ, ನನಗೆ ಮದುವೆ ಆದ್ರೆ ಇದನ್ನ ಮಾಡ್ತೀನಪ್ಪ, ನಾನು ಅನ್ಕೊಂಡಿರ್ತಕ್ಕಂಥ ಕೆಲಸ ನನಗೆ ಈಡೇರಿದ್ರೆ, ನನಗೆ ಅದು ಕೈಗೂಡಿದ್ರೆ ನಾನು ಇದನ್ನ ಮಾಡ್ತೀನಪ್ಪ, ನಾನೀಗ ಮನೆ ಕಟ್ಟಬೇಕು ಅನ್ಕೊಂಡಿದ್ದೀನಿ, ಆ ಕೆಲಸ ಆಯ್ತು ಅಂದ್ರೆ ನಾನು ನಿನಗೆ ಇದು ಮಾಡ್ತೀನಪ್ಪ, ನನಗೆ ಜಮೀನ್ ಲ್ಯಾಂಡ್ ಇಶ್ಯೂ ಇದೆ, ಅದು ನನ್ನ ಹೆಸರಿಗೆ ಆಯ್ತು ಅಂತಂದ್ರೆ ನಾನು ನಿನಗೆ ಇದನ್ನ ಮಾಡ್ತೀನಪ್ಪ ಅಂತ ಸಾಕಷ್ಟು ಹರಕೆಗಳನ್ನ ನಮ್ಮ ಜನ ಕಟ್ಕೊಂಡಿರ್ತಾರೆ. ಅದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿದೆ. ಕೇವಲ ಅಯೋಧ್ಯೆ ಅಂತಲ್ಲ, ಅದು ಅವರ ಅಕ್ಕಪಕ್ಕದ ದೇವಸ್ಥಾನ ಆಗಿರ್ಬೋದು, ಪ್ರಸಿದ್ಧ ದೇವಸ್ಥಾನ ಆಗಿರ್ಬೋದು, ಐತಿಹಾಸಿಕ ದೇವಸ್ಥಾನ ಆಗಿರ್ಬೋದು, ಎಲ್ಲಿಯೂ ಕೂಡ ಜನ ಹರಕೆಗಳನ್ನ ಕಟ್ಕೊಳ್ತಾರೆ. ಅದೇ ರೀತಿ ಒಂದಷ್ಟು ಹರಕೆಗಳು ಕೂಡ, ಒಂದಷ್ಟು ಹರಕೆಯ ಕಾಣಿಕೆಗಳು ಕೂಡ ರಾಮನ ಜನ್ಮಭೂಮಿಯನ್ನ ತಲುಪಿದೆ. ಸೊ ಸುಮಾರು 7ರಿಂದ 7.5 ಕೋಟಿಯಷ್ಟು ಹಣವನ್ನ ಎಣಿಸುವಂತ ಸಂದರ್ಭದಲ್ಲಿ ಲಪಟಾಯಿಸಿದ್ದಾರೆ ಅನ್ನೋಂಥ ಒಂದು ಆರೋಪ ಜೂನ್ ತಿಂಗಳಲ್ಲಿ ಬೆಳಕಿಗೆ ಬರುತ್ತೆ. ಮೊದಲಿಗೆ ಇದನ್ನ ಧ್ವನಿ ಎತ್ತಿದವರು ಸಮಾಜವಾದಿ ಪಕ್ಷದ ex-MLA ಅಥವಾ ಮಾಜಿ ಶಾಸಕ ಪವನ್ ಪಾಂಡೆ ಅನ್ನೋರು ಒಬ್ಬ ವಿಜಲ್ ಬ್ಲೋವರ್ ಆಗಿ ಇದನ್ನ ಧ್ವನಿಯನ್ನ ಎತ್ತುತ್ತಾರೆ. ಅದರ ಹಿಂದೆ ಕಳೆದ 1 ವಾರ 15 ದಿನಗಳ ಅಂತರದಲ್ಲಿ ಹುಂಡಿ ಎಣಿಕೆ ಕಾರ್ಯ ಹಾಗೇನೆ ಕಂಪ್ಲೀಟ್ ಆಗಿ ಏನ್ ಬಂದಿದೆ ದೇವಸ್ಥಾನಕ್ಕೆ ಕಾಣಿಕೆ ಅದೆಲ್ಲವನ್ನು ಕೂಡ ಎಣಿಸುವಂತಹ ಪ್ರಕ್ರಿಯೆ ನಡೆದು ಮುಗಿದಿರುತ್ತೆ. ಓರ್ವ ವಿಜಲ್ ಬ್ಲೋವರ್ ಆಗಿ ಈ ex-MLA ಫಸ್ಟ್ ಧ್ವನಿಯನ್ನ ಎತ್ತುತ್ತಾರೆ. ಆಗ ಯಾರು ಕೂಡ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇದೇ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಟ್ವಿಟ್ಟರ್ನಲ್ಲಿ ಹಾಗೇನೆ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಬರೀತಾರೆ. ಆಗ ವಿರೋಧ ಪಕ್ಷಗಳು ಕೂಡ ಧ್ವನಿಯನ್ನ ಗೂಡಿಸ್ತವೆ. ಸಹಜವಾಗಿ ವಿರೋಧ ಪಕ್ಷಗಳು ಇರಲೇಬೇಕು, ಇಲ್ಲ ಅಂತಂದ್ರೆ ಈ ರೀತಿಯ ಧ್ವನಿಗಳನ್ನ ಅಡಗಿಸುವಂತಹ ಪ್ರಯತ್ನ ಎಲ್ಲಾ ಕಡೆಯೂ ನಡೆಯುತ್ತೆ. ಯಾವಾಗ ರಾಜಕೀಯದ ಹಿನ್ನೆಲೆಯಲ್ಲಿ ಈ ಒಂದು ಧ್ವನಿ ದೊಡ್ಡದಾಗಿ ಆರಂಭಿಸ್ತು, ಆಗ ಅಲ್ಲಿನ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಯೊಬ್ಬರು ಬ್ರಿಜೇಶ್ ಪಠಾಕ್ ಅನ್ನೋರು, ಇಲ್ಲ ಇದೊಂದು ಕೇವಲ ಆರೋಪ, ಕಪೋಲ ಕಲ್ಪಿತ ಸುದ್ದಿ, ಇದು ಸುಳ್ಳು, ಯಾವುದೇ ರೀತಿಯ ಸತ್ಯಾಂಶಗಳು ಇಲ್ಲ ಅಂತ ಆರಂಭದಲ್ಲಿ ಈ ಒಂದು ಆರೋಪವನ್ನ ತಳ್ಳಿ ಹಾಕ್ತಾರೆ. ಹಾಗೇನೆ ಟ್ರಸ್ಟ್ ಇರುತ್ತಲ್ಲ, ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್, ಪ್ರೆಸೆಂಟ್ ಇರ್ತಕ್ಕಂಥ ಟ್ರಸ್ಟ್, ಆ ಟ್ರಸ್ಟ್ ಕೂಡ ಈ ಆರೋಪವನ್ನ ತಳ್ಳಿ ಹಾಕಲಾಗುತ್ತೆ. ಇಲ್ಲ ಸುಳ್ಳಿದು, ನಾವ್ ಈ ತರ ಮಾಡಿಲ್ಲಪ್ಪ, ಹಾಗೆ ಹೀಗೆ ಅಂತ ಈ ಆರೋಪವನ್ನ ತಿರಸ್ಕರಿಸುವ ಜೊತೆಗೆ ತಳ್ಳಾಕ್ತಾರೆ, ಇಲ್ಲ ಅಂತ. ಯಾವಾಗ ಈ ಒಂದು ವಾಯ್ಸ್ ರೈಸ್ ಮಾಡುವಂಥದ್ದು ಒಬ್ಬರಿಂದ ಒಬ್ಬರಿಗೆ ವರ್ಡ್ ಆಫ್ ಮೌತ್ ಆಯ್ತು, ಈ ತರ ಅಯೋಧ್ಯೆಯಲ್ಲಿ ಈ ತರ ಮೋಸ ಮಾಡಿದಾರಂತೆ, ಹುಂಡಿ ಎಣಿಸೋದ್ರಲ್ಲಿ, ಕಾಣಿಕೆ ಎಣಿಸೋದ್ರಲ್ಲಿ, ದೇಣಿಗೆ ಸಂಗ್ರಹ ಮಾಡಿದ ಹಣದಲ್ಲಿ ಲಪಟಾಯಿಸಿದಾರ ಅಂತ ಅಲ್ಲಿರ್ತಕ್ಕಂಥ ಒಂದಷ್ಟು ಜನ ಅಂತ ಸುದ್ದಿ ಯಾವಾಗ ಬರುತ್ತೋ, ಜನರ ಕಿವಿಯಿಂದ ಜನರಿಗೆ, ಜನರ ಬಾಯಿಂದ ಜನರಿಗೆ ಯಾವಾಗ ಸ್ಪ್ರೆಡ್ ಆಯ್ತು, ಆಗ ಈ ಒಂದು ಸ್ಪ್ರೆಡ್ಗೆ, ಈ ಒಂದು ಆಕ್ರೋಶಕ್ಕೆ ಮಣಿದಂತಹ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮೊನ್ನೆ ಜೂನ್ 13ನೇ ತಾರೀಕು ಒಂದು ವಿಶೇಷ ತನಿಖಾ ತಂಡವನ್ನ ನೇಮಕ ಮಾಡ್ತಾರೆ. SIT ಅನ್ನ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡಿ ಬಿಡ್ತಾರೆ.
ಹೋಗ್ರಪ್ಪ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಬನ್ನಿ ಅಂತ. ಈ SIT ಟೀಮ್ ಮೊನ್ನೆ ಅಂದ್ರೆ ಜೂನ್ 23ನೇ ತಾರೀಕು ಪ್ರಾಥಮಿಕ ವರದಿಯನ್ನ ಗವರ್ನಮೆಂಟ್ಗೆ ಸಲ್ಲಿಸುತ್ತೆ. 10 ದಿನಗಳ ಅಂತರದಲ್ಲಿ 13ನೇ ತಾರೀಕು ಅವರು ಆದೇಶ ಕೊಡ್ತಾರೆ, 23ನೇ ತಾರೀಕು ಇವರು ಫಸ್ಟ್ ರಿಪೋರ್ಟ್ ಅನ್ನ ಗವರ್ನಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಅದರಲ್ಲಿ ಒಂದಷ್ಟು ಅಂಶಗಳನ್ನ ಗುಪ್ತವಾಗಿ ಗೃಹ ಇಲಾಖೆಗೆ ಅವರು ತಲುಪಿಸಿದ್ದಾರೆ. ಅದನ್ನ ನಾವು ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಅದನ್ನ ನಾವು ನೋಡ್ತೀವಿ ಅಂತ SITಯ ಒಬ್ರು ಅಧಿಕಾರಿಯಾಗಿರ್ತಕ್ಕಂಥ ವಿಜಯ್ ವಿಶ್ವಾಸ್ ಪಂತ್ ಅನ್ನುವಂಥವ್ರು ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ SIT ರಿಪೋರ್ಟ್ ಅನ್ನ ಗಮನಿಸಿದಂತಹ ಸರ್ಕಾರ 8 ಜನರ ತಲೆದಂಡ ಮಾಡಿದೆ. ಅವರ ವಿರುದ್ಧ ಈಗ FIR ಕೂಡ ದಾಖಲಾಗಿ ಅವರನ್ನ ಬಂಧಿಸಿದ್ದಾರೆ. ಯಾರ್ಯಾರನ್ನ ಬಂಧಿಸಿದ್ದಾರೆ, ಇವ್ರು ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ರು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಮೊದಲಿಗೆ ನಿನ್ನೆ ರಾತ್ರಿ ಅವ್ರನ್ನ ಅರೆಸ್ಟ್ ಮಾಡಿ ಬಂಧಿಸಿರ್ತಕ್ಕಂಥದ್ದು. ಅದರಲ್ಲಿ ಮೊದಲ ಹೆಸರು ಬಂದು ಅವಿನಾಶ್ ಶುಕ್ಲಾ ಅಂತ, ಇನ್ನೊಬ್ಬ ಬಂದು ಅನುಕಲ್ಫ್ ಮಿಶ್ರಾ ಅಂತ, ಮತ್ತೋರ್ವ ಬಂದು ಲವಕುಶ್ ಮಿಶ್ರಾ ಅಂತ, ಮತ್ತೋರ್ವ ಮನೀಶ್ ಕುಮಾರ್ ಯಾದವ್, ಹಾಗೇನೆ ಕರುಣೇಶ್ ಪಾಂಡೆ, ಹಾಗೇನೆ ರಾಮ್ ಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾತ್ಸವ, ಹಾಗೇನೆ ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್. ಈ ಟಿನ್ನು ಯಾದವ್ ಇದನ್ನಲ್ಲ ಮೈನ್ ಕಿಂಗ್ ಪಿನ್ ಈ ಒಂದು ಪ್ರಕರಣಕ್ಕೆ ಮೂಲ ಸೂತ್ರಧಾರಿ. ಪ್ರೆಸೆಂಟ್ ಈಗ ಅಲ್ಲಿನ ರಾಜಕಾರಣಿಗಳು ಅಥವಾ ವಿರೋಧ ಪಕ್ಷಗಳು ಹೇಳ್ತಿರೋದೇನಂತಂದ್ರೆ, ನೆಲ ಬಗ್ದು ಬಿಲ ಆಗಿದು ಇಲಿ ಹಿಡ್ಕೊಂಡು ಬಂದಿದ್ದೀರಿ. ಇಲಿ ಎಲ್ಲ ಬೇಕಾಗಿರೋದು ಈ ಇಲಿಯ ಹಿಂದೆ ಒಬ್ಬ ಇರ್ತಾನಲ್ಲ ಆ ಯಜ್ಞ, ಅವನನ್ನ ಅರೆಸ್ಟ್ ಮಾಡಿ ಅವನನ್ನ ಬಂಧಿಸಿ. ಈ 8 ಜನರನ್ನ ಅರೆಸ್ಟ್ ಮಾಡ್ಬಿಟ್ಟು ನಾವು ಬಂಧಿಸಿದೀವಿ ಅಂತ ತೇಪೆ ಹಚ್ಚುವಂತ ಪ್ರಕ್ರಿಯೆ ಬೇಡ, ನಾವು ನಂಬಲ್ಲ. ಯಾವ ಕಾರಣಕ್ಕೂ ಇದು ಸುಳ್ಳು. ಇವ್ರ ಹಿಂದೆ ಇರ್ತಕ್ಕಂಥವ್ನು ಯಾರಿದ್ದಾನೆ ಅವನನ್ನ ಫಸ್ಟ್ ಅರೆಸ್ಟ್ ಮಾಡಿ, ಇವ್ರಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರೆ ಇವ್ರು ಬಾಯಿ ಬಿಡ್ತಾರೆ. ಒಂದು ಟ್ರಸ್ಟು 100 ಕೋಟಿ ಆಸ್ತಿಯನ್ನ ಅಥವಾ 100 ಕೋಟಿ ದೇಣಿಗೆಯನ್ನ ಸಂಗ್ರಹ ಮಾಡುವಂತ ಟ್ರಸ್ಟ್ ಇವ್ರು 8 ಜನರ ಆಡಳಿತದಲ್ಲಿ ಇದೆ, ಕಪಿಮುಷ್ಟಿಯಲ್ಲಿ ಇದೆ ಅಂತಂದ್ರೆ ಚಾನ್ಸೇ ಇಲ್ಲ. ಇವರಿಂದ ಇನ್ನು ಬೇರೆ ಯಾರಾದ್ರೂ ಇರ್ತಾರೆ. ಸೊ ಹಾಗಾಗಿ ನೀಟಾಗಿ ಎನ್ಕ್ವೈರಿ ಆಗ್ಲಿ ಅನ್ನುವಂಥದ್ದು ಅಲ್ಲಿನ ವಿರೋಧ ಪಕ್ಷಗಳು ಆಗಿನ ರಾಜಕಾರಣಿಗಳ ಒಂದು ಆಕ್ರೋಶ. ಸೊ ಅದಾದ ನಂತರ ಇವ್ರು ಏನೇನು ಕೆಲಸ ಮಾಡ್ತಿದ್ರು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಪ್ರೆಸೆಂಟ್ ಟಿನ್ನು ಯಾದವ್ ಅಂತ ಹೇಳಿದ್ನಲ್ಲ, ಟಿನ್ನು ಯಾದವ್ ಯಾರು ಅಂತಂದ್ರೆ ಈ ಒಂದು ಟ್ರಸ್ಟ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚಂಪತ್ ರಾಯ್ ಅನ್ನಂತವರ ಮಾಜಿ ಕಾರು ಚಾಲಕ, ಕಾರ್ ಡ್ರೈವರ್ ಆಗಿರ್ತಾನೆ, ಎಕ್ಸ್ ಕಾರ್ ಡ್ರೈವರ್ ಆಗಿರ್ತಾನೆ ಅವನು. ಸೊ ಇವನೇ ಮೇನ್ ಇಲ್ಲಿ. ಇನ್ನು ನೆಕ್ಸ್ಟ್ ರಾಮ್ ಶಂಕರ್ ಮಿಶ್ರಾ ಅಂತ ಹೇಳಿದ್ನಲ್ಲ, ಆ ರಾಮ್ ಶಂಕರ್ ಮಿಶ್ರಾ ಅವ್ರ ಜೊತೆಗೆ ಅನುಕಲ್ಪ್ ಮಿಶ್ರಾ ಹಾಗೇನೆ ಅವ್ರ ಅಳಿಯ ಲವಕುಶ್ ಮಿಶ್ರಾ ಅನ್ನೋಂಥವ್ರನ್ನ ಈ ಕೆಲಸದಲ್ಲಿ ಹಾಕೊಂಡಿರ್ತಾರೆ ಪ್ರೆಸೆಂಟ್ ಆರೋಪಿಗಳು. ಯಾವ ಕೆಲಸದಲ್ಲಿ ಇರ್ತಾರೆ ಅವರು? ಹಣವನ್ನ ಎಣಿಸುವಂತಹ ಪ್ರಕ್ರಿಯೆ ಇರುತ್ತಲ್ಲ, ಕುತ್ಕೊಂಡು ಈಗ ಯೂಶುವಲಿ ನೀವು ಗಮನಿಸಬಹುದು, ಯಾವುದಾದ್ರೂ ದೇವಸ್ಥಾನದಲ್ಲಿ ಹುಂಡಿ ಹಣ ಎಣಿಕೆ ಕಾರ್ಯಕ್ರಮ ನಡೀತಾ ಐತೆ ಅಂತಂದಾಗ ಅದನ್ನ ಮಾಧ್ಯಮಗಳಲ್ಲೂ ಕೂಡ ನಾವು ನೋಡಿರ್ತೀವಿ. ಸುತ್ತ CC ಕ್ಯಾಮರಾ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಟ್ರಸ್ಟಿಗಳಿರ್ತಾರೆ. ಆ ಕ್ಯಾಮರಾಗಳು ಇವ್ರು ಏನ್ ಮಾಡ್ತಾ ಇರ್ತಾರೆ ಅದೆಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಅದೇ ರೀತಿ ಅದೇ ಪ್ರಕ್ರಿಯೆ ಇಲ್ಲಿಯೂ ಕೂಡ ನಡೆದಿದೆ. ಆದರೆ ಅದೇ CCTVಗಳಿಗೆ ಮಣ್ಣು ಮುಕ್ಕಿಸಿ ಈ ರೀತಿ ಕೆಲಸ ಮಾಡಿ ತಗಲಾಕೊಂಡಿದ್ದಾರೆ ಈ ಮಹಾನುಭಾವರು. ಸೊ ಈ ಟಿನ್ನು ಯಾದವ್ ಕಳಿಯಲ್ಲಿ ಕೀ ಇತ್ತು, ಇವನು ಟ್ರಸ್ಟ್ ನ ಒಬ್ಬ ಸದಸ್ಯನಾಗಿರ್ತಾನೆ. ಇನ್ನು ಈ ಯಾರು ರಾಮ್ ಶಂಕರ್ ಮಿಶ್ರಾ, ಅವ್ನ ಮಗ, ಅವ್ನ ಅಳಿಯ, ಇವರೆಲ್ಲ ಎಣಿಸುವಂತ ಪ್ರಕ್ರಿಯೆ ನೋಡಿ. ಇವ್ರ ಸಂಬಂಧಿಕರನ್ನೇ ಜಾಯಿನ್ ಮಾಡ್ಕೊಂಡಿರೋದು ಈ ಒಂದು ಕೆಲಸಕ್ಕೆ. ಸೊ ಇವ್ರು 3+4 ಜನ ಆದ್ರು. ಈ ಟಿನ್ನು ಯಾದವ್ ಇದನ್ನಲ್ಲ, ಅವ್ನ ಸೋದರಳಿಯ ಒಬ್ಬ, ಅವ್ನ ತಂಗಿ ಮಗ ಮನೀಶ್ ಯಾದವ್ ಅಂತ, ಅವನು ಕೂಡ ಈ ಒಂದು ಕಾರ್ಯದಲ್ಲಿರ್ತಾನೆ. ಇನ್ನು ಮಾಜಿ ಬ್ಯಾಂಕ್ ಉದ್ಯೋಗಿ ಅಂದ್ರೆ ಬ್ಯಾಂಕ್ ಇರ್ಬೇಕಲ್ಲ, ಅದರಲ್ಲೊಬ್ಬ ಸುಭಾಷ್ ಶ್ರೀವಾತ್ಸವ ಅಂತ ಎಣಿಕೆ ತಂಡವನ್ನ ಮಾನಿಟರ್ ಮಾಡ್ತಿದ್ದವನು. ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಗ್ತಿದೆ ಅಂತ ಮಾನಿಟರಿಂಗ್ ಮಾಡ್ತಾರಲ್ಲ, ಆ ಟೀಮ್ ನಲ್ಲಿ ಇದ್ದಂತವನು ಈ ವ್ಯಕ್ತಿ. ಇನ್ನು ಕರುಣೇಶ್ ಪಾಂಡೆ ಅಂತ, ಇವನು ಹಣದ ರಸೀದಿಗಳನ್ನ ತಿರ್ಚಾಕ್ತಿದ್ದವನು. ಎಕ್ಸಾಂಪಲ್, ನಾನು ಈಗ ಹೋಗ್ಬಿಟ್ಟು ಏನೋ ಒಂದು ಕೊಟ್ಟು ಬಂದಿರ್ತೀನಿ ದಾನವಾಗಿ, ದೇಣಿಗೆ ಆಗಿ, ಅದ್ರ ರಶೀದಿನೇ ತಿರ್ಚ್ತಿದ್ದಂತ ಮಹಾನುಭಾವ, ಪುಣ್ಯಾತ್ಮ ಈ ಕರುಣೇಶ್ ಪಾಂಡೆ. ಸೊ ಇಷ್ಟು ಜನರ ತಲೆದಂಡ ನೆನೆ ರಾತ್ರಿ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ, ಬಂಧನ ಆಗಿದೆ, FIR ಕೂಡ ಆಗಿದೆ. FIR ನಲ್ಲಿ ನಮ್ಮ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಒಂದಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಇವರನ್ನ ಬಂಧಿಸಲಾಗಿದೆ. ಯಾವ್ಯಾವ ಸೆಕ್ಷನ್ ಇದೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕ್ಷನ್ ಬಂದ್ರು 306 306 ಗುಮಾಸ್ತ ಅಥವಾ ಸೇವಕನಿಂದ ಯಜಮಾನನ ಒಡೆತನದಲ್ಲಿರುವ ಆಸ್ತಿಯ ಕಳ್ಳತನ. ಅಂದ್ರೆ ಅವರೆಲ್ಲರೂ ಗುಮಾಸ್ತರಿಗೆ ಸಂಬಂಧಪಡ್ತಾರೆ. ಯಜಮಾನನ ಒಡೆತನ ಅಂತಾರೆ, ಈಗ ನಮ್ಮ ಭಗವಂತನ ಟ್ರಸ್ಟ್ ಅಂತ ಬರುತ್ತಲ್ಲ, ಅದು ಆ ದೇವರ ಒಡೆತನದಲ್ಲಿ ಇರ್ತದೆ. ಅಥವಾ ಅದನ್ನು ಹೊರತುಪಡಿಸಿ ಖಾಸಗಿ ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಈ ಗುಮಾಸ್ತ ಈ ರೀತಿ ಏನಾದ್ರು ಮಾಡಿದ್ರೆ ಆ ಸೆಕ್ಷನ್ ಅನ್ವಯ ಆಗುತ್ತೆ. ಇನ್ನು ಸೆಕ್ಷನ್ ಬಂದು 316 316 ಕ್ರಿಮಿನಲ್ ನಂಬಿಕೆಗೆ ಉಲ್ಲಂಘನೆ ಮಾಡಿರ್ತಕ್ಕಂಥ ಒಂದು ಕ್ರಿಮಿನಲ್ ಅಪರಾಧ ಅಂತ. ಸೆಕ್ಷನ್ 317 ಹಾಗೇನೆ ಕದ್ದ ಆಸ್ತಿಯನ್ನ ಅಪ್ರಾಮಾಣಿಕವಾಗಿ ಪಡೆದುಕೊಳ್ಳುವುದು. ಕದ್ದಿರದೇ ಕಳ್ತನ, ಅದ್ರಲ್ಲಿ ಅಪ್ರಾಮಾಣಿಕ ಅಂತಂದ್ರೆ ಯಾಕೆ ಅಂತಂದ್ರೆ ನಿಮ್ಗೆ ಇದನ್ನ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವ್ರ ದುಡ್ಡು ಹೆಂಗ್ ಕದ್ರು, ಹೆಂಗೆಲ್ಲ ಶಿಫ್ಟ್ ಆಗ್ತಿತ್ತು ಅಂತ. ಅಪ್ರಾಮಾಣಿಕ ಅನ್ನುವಂಥ ಇಲ್ಲಿ ಪದ ಯಾಕೆ ಬಂದೈತೆ ಸೆಕ್ಷನ್ ಅಂತಾನೂ ಕೂಡ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲಿಗೆ ಇದನ್ನ ಮುಗಿಸ್ಬಿಡ್ತೀನಿ. ಸೆಕ್ಷನ್ 61 ಹಾಗೇನೆ ಕ್ರಿಮಿನಲ್ ಪಿತೂರಿ, ಅಂದ್ರೆ ಈ ಪ್ಲಾನ್ ಇದೆಯಲ್ಲ, ಈ ಪ್ಲಾನ್ಗೆ ಓವರ್ ಆಲ್ ಇದು
ಅಂತಿಮವಾಗಿ ಇದೊಂದು ಕ್ರಿಮಿನಲ್ ಪಿತೂರಿ ಅನ್ನುವಂಥದ್ದು. ಒಟ್ಟಾರೆಯಾಗಿ ಇದಿಷ್ಟು ಪ್ರಕರಣಗಳ ಅಡಿಯಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ, ಜೊತೆಗೆ ವಿಚಾರಣೆ ಕೂಡ ನಡೆಸ್ತಾ ಇದೆ. ಪ್ರೆಸೆಂಟ್ ಅಲ್ಲಿನ ಸಿಎಂ ಅಥವಾ ಮುಖ್ಯಮಂತ್ರಿ ಆದಂತ ಯೋಗಿ ಆದಿತ್ಯನಾಥ್ ಅವರು ಏನ್ ಹೇಳೋದಂತಾರೆ, ಯಾವ ಕಾರಣಕ್ಕೂ ಅಪಪ್ರಚಾರ ಮಾಡಬೇಡಿ, ಅವನು ಯಾವನ್ ತಪ್ಪು ಮಾಡಿದ್ರು ಅವನು ತಕ್ಕನಾದಂತ ಶಿಕ್ಷೆ ಆಗುತ್ತೆ. ಅದನ್ನ ಬಿಟ್ಟು ರಾಮ ಜನ್ಮಭೂಮಿ ಬಗ್ಗೆ ಆಗ್ಲಿ, ಅಯೋಧ್ಯೆ ಬಗ್ಗೆ ಆಗ್ಲಿ ಕೆಟ್ಟ ಕೆಟ್ಟ ಆರೋಪಗಳನ್ನ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಹೊರಗಡೆ ಹಬ್ಬಿಸಬೇಡಿ ಅಂತ ಅವ್ರು ಮನವಿ ಮಾಡಿ ಕೇಳ್ಕೊಂಡಿದ್ದಾರೆ. ಸೊ ಯಾವಾಗ ಈ ಒಂದು ವಿಚಾರ ಪ್ರಸ್ತಾಪ ಆಗುತ್ತೋ, ಈ ಒಂದು ವಿಚಾರ ಬೆಳಕಿಗೆ ಬರುತ್ತೋ, ನೈತಿಕ ಹೊಣೆಯನ್ನ ಹೊತ್ತು, ನೈತಿಕ ಜವಾಬ್ದಾರಿಯನ್ನು ಹೊತ್ತು ಟ್ರಸ್ಟ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚಂಪತ್ ರಾಯ್ ಅವರು, ಅನಿಲ್ ಮಿಶ್ರಾ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಸೊ ಇವ್ರು ಯಾವಾಗ ರಾಜೀನಾಮೆಯನ್ನ ಕೊಡ್ತಾರೆ, ಮತ್ತೆ ಅಲ್ಲಿ ಸ್ವಲ್ಪ ಬುಗಿಲೇಳುತ್ತೆ. ಇವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ಲಾಗಿದೆ ಪಿತೂರಿ ಅಂತ. ಇವ್ರ ಅಂಡರ್ ಅಲ್ಲೇ ಬರ್ತಿದ್ದವನು ಇವರ ಮಾಜಿ ಕಾರು ಚಾಲಕನೇ ಟಿನ್ನು ಯಾದವ್. ಇವ್ರುಗಳಿಗೆಲ್ಲ ಏನ್ ಎಜುಕೇಶನ್ ಇರುತ್ತೋ, ಏನ್ ವ್ಯವಹಾರ ಜ್ಞಾನ ಇರುತ್ತೋ ಗೊತ್ತಿಲ್ಲ, ಬಟ್ ಲಪ್ಟಾಯಿಸುವಂತ ಜ್ಞಾನ ಚೆನ್ನಾಗಿದೆ ಅನ್ನೋದು ಇಲ್ಲಿ ಗೊತ್ತಾಯ್ತು. ಈಗ ನಿಮಗೆ ಪಿಕ್ಚರ್ ಬರೋಣ, ಈಗ ಹೆಂಗ್ ಕದ್ದಿರ್ಬೋದು ಇವರು ಅಂತ. ಅಫ್ಕೋರ್ಸ್ CCTV ಇರುತ್ತೆ, ತನಿಖಾಧಿಕಾರಿಗಳು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಟ್ರಸ್ಟಿಗಳು ಎಲ್ಲರೂ ಕೂಡ ಇರ್ತಾರೆ. ಅವರ ಸಮ್ಮುಖದಲ್ಲಿ ಆ ಉಂಡಿ ಏನ್ ಬಂದಿರುತ್ತೆ ಅದನ್ನ ಬೀಗವನ್ನ ತೆಗೆದು ಕೀಲಿ ಕೈಲಿ ಅದನ್ನ ಅಲ್ಲಿ ಸುರಿದು ಕ್ಯಾಮರಾ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಅದು ಯಾವುದೇ ದೇವಸ್ಥಾನ ಆದ್ರೂ ಅಷ್ಟೇನೆ. ಅದ್ರ ಮುಂದೆ ನೋಟುಗಳನ್ನ 100 ರೂ ನೋಟುಗಳನ್ನ ಸಪರೇಟ್ ಎಣಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕುವಂಥದ್ದು. ಅದು 10,000 ಆಯ್ತು ಅಂತಂದ್ರೆ ಒಂದ್ ಕಟ್ಟು, 500 ರೂಪಾಯಿ ನೋಟ್ಗಳನ್ನ ಅದು 1,00,000 ಆಯ್ತು ಅಂದ್ರೆ ಅಥವಾ 50,000 ಆಯ್ತು ಅಂದ್ರೆ ಅದೊಂದು ಕಟ್ಟು. ಸೊ ಈ ರೀತಿ ಎಣಿಸಿ ಇಡಬೇಕು. ಈ ಕಿಲಾಡಿಗಳು ಏನ್ ಮಾಡ್ತಿದ್ರು ಅಂತಂದ್ರೆ, ಈ 8 ಜನ ಪ್ಲಾನ್ ಅಲ್ಲಿ ಇರುವಂತಕ್ಕಂಥವ್ರು ಅದ್ರಲ್ಲಿ 4 ಜನ ಎಣಿಸ್ತಾ ಇದ್ದಾರೆ. ಈ 4 ಜನ ಏನ್ ಮಾಡೋರು, ಅವ್ನು ಎಣಿಸುವಂತ ಸಂದರ್ಭದಲ್ಲಿ ಆ ಕ್ಯಾಮ್ರಾ ಮುಂದೆ ಅಡ್ಡಕ್ಕೆ ಹೋಗ್ಬಿಡೋದಂಗೆ. ಹಿಂಗ್ ಮರೆಯಾಗಿ ಬಂದಾಗ ಏನಾಗುತ್ತೆ, ಅಫ್ಕೋರ್ಸ್ ಆ ಕ್ಯಾಮ್ರಾ ಏನ್ ಮಾಡುತ್ತೆ ಪಾಪ, ಅದು ಎಷ್ಟು ಕವರ್ ಮಾಡ್ಬೇಕು ಅಷ್ಟು ಮಾತ್ರ ಕವರ್ ಮಾಡುತ್ತೆ. ಏನ್ ಮೇಲ್ ಬಿದ್ದು 6 ಬಂದು ಕವರ್ ಮಾಡಕ್ಕಾಗುತ್ತೆ ಅದ್ರ ಕೇಳಿ ಇಲ್ಲ. ಸೊ ಇವರು ಲಪ್ಟಾಯಿಸುವಂತ ಸಂದರ್ಭದಲ್ಲಿ ಹಿಂಗೆ ಶರ್ಟ್ ತೆಗೆಯೋದು, ಹಿಂಗ್ ತುರಿಕೊಳ್ಳೋದಂಗೆ 500 ನೋಟ್ಗಳನ್ನ ಬನ್ನಿನೊಳಗಡೆ ಹಾಕೊಳ್ಳೋದು. ಇವನ್ ಹಿಂದೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ಕೊಂಡು ಬರೋಷ್ಟರಲ್ಲಿ ಇವನು ಈ ಕೆಲಸ ಅಲ್ಕ ಕೆಲಸಗಳನ್ನ ಮಾಡಿ ಬಂದ್ಬಿಟ್ಟಿರೋದು. ಸೊ ಅದಾದ ನಂತರ ಇಲ್ಲಿ ಇಷ್ಟು ದುಡ್ಡಿದೆ. ಕೆಲವೊಂದು ಏನ್ ಮಾಡಿದ್ದಾರೆ ಅಂತಂದ್ರೆ, ಇದ್ರ ಜೊತೆಗೆ ಒಂದ್ ಬಂಡಲ್ ಇರುತ್ತೆ, ಈಗ 500 ರುದು 50,000 ಅಲ್ಲಿ ಇಡಬೇಕು ಅನ್ನೋಂಥದ್ದು ನಿಯಮ ಇರುತ್ತೆ ಒಂದ್ ಕಟ್ಟು, ಅಥವಾ 1,00,000 ಅಲ್ಲಿ ಇರಬೇಕು ಅನ್ನೋಂಥದ್ದು ನಿಯಮ ಇರುತ್ತೆ. ಅದ್ರ ಮೇಲೆ ಜಾಸ್ತಿ ಆಯ್ತು ಅಂದ್ರೆ ಬ್ಯಾಂಕ್ ನಲ್ಲಿ ಎಣಿಸ್ಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತಲ್ಲ. ಈಗ ನಾವು ರೌಂಡ್ ಫಿಗರ್ ಅಂತ ಮಾಡ್ಕೊಳ್ತೀವಲ್ಲ, ಆ ರೀತಿ 50,000ಕ್ಕೆ ಇವ್ರೇನ್ ಮಾಡೋದು, ಇನ್ನೊಂದು 10,000 ಎಕ್ಸ್ಟ್ರಾ ಸೇರಿಸೋದು. ಅಲ್ಲಿ ಎಷ್ಟಾಯ್ತು, 60 ಆಯ್ತು. ಇಲ್ಲಿ 1,00,000 ಇತ್ತು ಅನ್ಕೊಳ್ಳಿ, ಅದಕ್ಕೆ ಇನ್ನೊಂದು 20,000 ಎಕ್ಸ್ಟ್ರಾ ಸೇರಿಸೋದು. ಎಷ್ಟಾಯ್ತು, 1,20,000. ಇವ್ರು ಏನ್ ಹೇಳ್ತಾರೆ, ಬ್ಯಾಂಕ್ನ ಸಿಬ್ಬಂದಿಲಿ ವೋಚರ್ ಕೊಟ್ಟಿರ್ತಾರೆ, ಇದಕ್ಕೆ ಇದಿಷ್ಟಿದೆ, ಇದಕ್ಕೆ ಇದಿಷ್ಟಿದೆ ಅಂತ. ಈ ಹಣವನ್ನ ಇಲ್ಲಿಂದ ಒಂದು SBI ಬ್ಯಾಂಕ್ಗೆ ವಹಿಸಿರ್ತಾರೆ. SBI ಬ್ಯಾಂಕ್ ಏನ್ ಮಾಡುತ್ತೆ, ವಾರಣಾಸಿಯ ಒಂದು ಏಜೆಂಟ್ ಇರುತ್ತೆ, ಒಂದು ಖಾಸಗಿ ಏಜೆಂಟ್, ಅದಕ್ಕೆ ಅದ್ರ ಸಂಬಂಧಪಟ್ಟಂಗೆ ಇವರು ಎಣಿಕೆ ಕಾರ್ಯ ಕರ್ಕೊಂಡ್ ಬಂದಿರ್ತಾರೆ. ಒಂದು 50 ಜನ ಬಂದು ಎಣಿಕೆ ಕಾರ್ಯದಲ್ಲಿ ಭಾಗವಹಿಸಿರ್ತಾರೆ. ಇಲ್ಲಿಂದ ಬ್ಯಾಂಕ್ಗೆ ಹಣವನ್ನ ಶಿಫ್ಟ್ ಮಾಡ್ಬೇಕಲ್ಲ, ಈಗ SBI ಬ್ಯಾಂಕ್ಗೆ. ಅಲ್ಲಿ ಹೋಗ್ಬೇಕಾದ್ರೆ ಯಾವ 50,000 ಬಂಡ್ಲುಗಳಿದ್ವಲ್ಲ, ಅಲ್ಲೇನ್ ಮಾಡ್ಬಿಡೋದು, ಯಾವ್ದೇ ಕ್ಯಾಮ್ರಾ ಇರ್ತಿರ್ಲಿವಲ್ಲ, ಅಲ್ಲ 10,000 ಎತ್ತಿ ಜೋಬಳಿಗೆ ಹಾಕೊಂಡು ಮನೆಗೆ ಹೋಗಿ ತಗೊಂಡು ಸೆಟ್ಲ್ ಮಾಡ್ಕೊಳ್ಳೋದು ದುಡ್ಡು. ಬ್ಯಾಂಕಿಗೆ ತಗೊಂಡೋದಾಗ ಕರೆಕ್ಟಾಗಿ 50,000 ರೌಂಡ್ ಫಿಗರ್ ಬರ್ತಿತ್ತು. ಇಲ್ಲಿಂದ ಇಲ್ಲಿಗೆ ಹೋಗೋದ್ರಲ್ಲಿ ಈ ಸೆಂಟ್ರಲ್ಲೇ ದುಡ್ಡನ್ನ ಲಪಟಾಯಿಸ್ತಿದ್ರು. ಒಟ್ಟಾರೆಯಾಗಿ ಒಂದು 7 ರಿಂದ 7.5 ಕೋಟಿಯಷ್ಟು ಈ ರೀತಿ ಮಾಡಿರಬಹುದು, ಸ್ಕ್ಯಾಮ್ ಆಗಿರಬಹುದು ಅನ್ನೋಂಥ ಪ್ರೆಸೆಂಟ್ ಆರೋಪ ಇವ್ರ ತಲೆ ಮೇಲೆ ಇದೆ. ಅದನ್ನ ಹೆಂಗ್ ಕ್ಲಾರಿಟಿ ಕೊಡ್ತಾರೆ, ಹೆಂಗ್ ಕ್ಲಿಯರ್ ಮಾಡ್ಕೊಳ್ತಾರೆ ಅಂತ ಕಾದು ನೋಡ್ಬೇಕು. ಸೊ ಇದೆಲ್ಲ ಆದ್ಮೇಲೆ ನಿಮ್ಗೀಗ ಅನ್ಸುತ್ತೆ, ಅಯೋಧ್ಯ ರಾಮ ಮಂದಿರದಲ್ಲಿ ಅಥವಾ ರಾಮನ ಜನ್ಮಭೂಮಿಯಲ್ಲಿ ವಾರ್ಷಿಕ ಆದಾಯ ಎಷ್ಟಿರ್ಬೋದು ಅನ್ನೋದೊಂದು ಇರುತ್ತೆ. ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. 2025ರ ವಾರ್ಷಿಕ ವರದಿಗಳ ಪ್ರಕಾರ ಪ್ರೆಸೆಂಟ್ ಇರ್ತಕ್ಕಂಥ ಆ ಒಂದು ಟ್ರಸ್ಟ್ ಗವರ್ನಮೆಂಟ್ನ ಆಡಳಿತಕ್ಕೆ ನೇರವಾಗಿ ಒಳಪಡೋದಿಲ್ಲ, ಬದಲಿಗೆ ಇದೊಂದು ಖಾಸಗಿ ಟ್ರಸ್ಟ್ ಆಗಿರುತ್ತೆ. ಆದ್ರೆ ಅಂಡರ್ ಗವರ್ನಮೆಂಟ್ನಲ್ಲೇ ಒಂದು ಮಾನಿಟರ್ ಅಂತ ಹೇಳ್ತೀವಲ್ಲ, ಒಂದು ಕಣ್ಣಿರ್ತಕ್ಕಂಥದ್ದು, ಗಮನಿಸ್ತಕ್ಕಂಥದ್ದು ಆ ರಾಜ್ಯ ಸರ್ಕಾರಕ್ಕೆ, ಅದ್ರ ಮೇಲೆ ಸ್ವಲ್ಪ ಹಕ್ಕಿರುತ್ತೆ. ಸೊ ವಾರ್ಷಿಕ ಆದಾಯ ಬಂದು ಸುಮಾರು 327 ಕೋಟಿ 2024ರಲ್ಲಿ ರಾಮ ಜನ್ಮಭೂಮಿ ಉದ್ಘಾಟನೆ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಸೊ ಆ ವರ್ಷ ಇದೆಲ್ಲ 2024 ಹಾಗೆ 2025ರ ಆಯವ್ಯಯ ಅಂತ ಹೇಳ್ತೀವಲ್ಲ, ಆ ವರ್ಷದಲ್ಲಿ ಈ ದೇವಸ್ಥಾನ ಅಥವಾ ಈ ಜನ್ಮಭೂಮಿ ರಾಮ ಮಂದಿರದ ಟ್ರಸ್ಟ್ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಬಂದು ದೇಣಿಗೆ ಬಂದು 327 ಕೋಟಿ. ಅದರಲ್ಲಿ 153 ಕೋಟಿ ದೇಣಿಗೆ ಆದಾಯ, ಬಡ್ಡಿ ಬಂದು 173 ಕೋಟಿ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಬಹುಶಃ ಇದೇನನ್ಸಿದೆ ಅಂತಂದ್ರೆ ಅವ್ರಿಗೆ, ಯಾರ್ದೋ ದುಡ್ಡು ಬರ್ತೈತೆ, ನಮ್ಗೇನಾಗಬೇಕು, ಏನ್ ರಾಮ ಏನ್ ಕಂಡ್ಬಿಡ್ಕೊಂಡು ನಮ್ಮನ್ನೇ ನೋಡ್ತಾನ ಅನ್ನೋಂಥ ನಂಬಿಕೆ ಅವ್ರಿಗೆ, ಅಪನಂಬಿಕೆ, ಕೆಟ್ಟ ನಂಬಿಕೆ. ಸೊ ಹಾಗಾಗಿ ಈ ಸ್ಕ್ಯಾಮ್ಗೆ ಕೈ ಹಾಕಿದ್ದಾರೆ. ಇನ್ನು ಪ್ರತಿದಿನ ಎಷ್ಟು ಜನ ಭೇಟಿ ನೀಡ್ತಾರೆ ಭಕ್ತರು ಅನ್ನೋಂಥದ್ದೊಂದು ಸಣ್ಣ ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ. ಆರಂಭದ ದಿನಗಳಲ್ಲಿ ಎಕ್ಸಾಂಪಲ್, ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ ಅಂತ ಅನ್ಕೊಳ್ಳಿ. ಶನಿವಾರ ಬಿಟ್ಟಾಕಿ, ಸೋಮವಾರದಿಂದ ಶುಕ್ರವಾರ ತಗೊಳ್ಳಿ, 70,000ದಿಂದ 80,000 ಜನ ವಿಸಿಟ್ ಮಾಡ್ತಾ ಇರ್ತಾರೆ. ಹಬ್ಬ ಹರಿದಿನ ಅಥವಾ ಸಾಟರ್ಡೆ ಸಂಡೇ ಅಂತ ಬಂದ್ರೆ ಆ ಜನ ಡಬಲ್ ಅಥವಾ ಟ್ರಿಬಲ್ ಆಗುತ್ತೆ. ಅಂದ್ರೆ 70,000 ಇರತಕ್ಕಂಥದ್ದು 1.5 ಲಕ್ಷದಿಂದ 2 ಲಕ್ಷ 2.5 ಲಕ್ಷ ತನಕ ಹೋಗಿ ಮುಟ್ಟುತ್ತಂತೆ. ಏನಿಲ್ಲ ಅಂದ್ರೂ ತಿಂಗಳಿಗೆ 30 ಲಕ್ಷ ಜನ ಭೇಟಿ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಅಯೋಧ್ಯೆಗೆ, ರಾಮ ಮಂದಿರಕ್ಕೆ 30 ಲಕ್ಷ ಜನ ಮನಸ್ಸು ಮಾಡಿ
ಜಸ್ಟ್ 10 ರೂಪಾಯಿ ದೇಣಿಗೆ ಒಬ್ಬೊಬ್ಬ ಪರ್ಸನ್ 10 ರೂಪಾಯಿ ಕೊಟ್ಟು ಬಂದು ಅನ್ಕೊಂಡ್ರು ತಿಂಗಳು 3 ಕೋಟಿ ದೇಣಿಗೆ ಕಲೆಕ್ಟ್ ಆಗುತ್ತೆ. ಬೇಡ 50 ರೂಪಾಯಿ ಕೊಟ್ಟವ್ರು ಆವರೇಜ್ ತಗೊಳ್ಳೋಣ, ಒಬ್ಬ ಲಕ್ಷ ಕೊಟ್ಟಿರ್ತಾನೆ, ಒಬ್ಬ 1000 ಕೊಟ್ಟಿರ್ತಾನೆ, ಒಬ್ಬ 1 ರೂಪಾಯಿ ಕೊಟ್ಟಿರ್ತಾನೆ ಅನ್ಕೊಳ್ಳಿ, ಅದನ್ನ ಆವರೇಜ್ ಅಂತ ಅನ್ಕೊಂಡು 100 ರೂಪಾಯಿಗೆ ಕನ್ವರ್ಟ್ ಮಾಡ್ಕೊಂಡ್ರು ಎಲ್ಲನೂ ತಿಂಗಳಿಗೆ ಏನಿಲ್ಲ ಅಂತಂದ್ರೂ 30 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ದೇಣಿಗೆ ರೂಪದಲ್ಲಿ. ಅದು ಇವ್ರಿಗೆ ಕಣ್ಕುಕ್ಕೈತೆ. ಸೊ ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋಂಥ ಒಂದು ಗಾದೆ ಮಾತೈತಲ್ಲ, ಇಲ್ಲಿ ಬೇಲಿ ಹಾಕಿದವ್ರು ಯಾರು, ಈ ಬೇಲಿ ಒಳಗಡೆ ಇರ್ತಕ್ಕಂಥ ಹಸುಗಳು ಅದು ಹೆಂಗ್ ಮೇಯಕ್ ಬಿಟ್ರು ಒಂದು ಗೊತ್ತಿಲ್ಲ. ಬಟ್ ನೀಟಾಗಿ ಎನ್ಕ್ವೈರಿ ಆಗಿ ಪಾರದರ್ಶಕವಾಗಿ ಸತ್ಯಾಸತ್ಯತೆಯಿಂದ ವಿಚಾರಣೆ ಆಗಿ ಹೊರಬಂತು ಅಂತಂದ್ರೆ ಬಹುಶಃ ದೊಡ್ಡ ದೊಡ್ಡ ತಲೆಗಳಲ್ಲಿ ಆಚೆಗೆ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ, ಅಂದ್ರೆ ಟ್ರಸ್ಟ್ ಅಲ್ಲಿ ಇರ್ತಕ್ಕಂಥವ್ರು. ಇನ್ನು ನಿರ್ಮಾಣ ವೆಚ್ಚ ಬಂದು ನಿಮಗೆ ಗೊತ್ತಿರುತ್ತೆ 1900 ಕೋಟಿ ಅಷ್ಟಾಗಿತ್ತು. ಅದಕ್ಕೆ ದೇಣಿಗೆ 3000ದಿಂದ 5000 ಕೋಟಿಯಷ್ಟು ದೇಣಿಗೆ ಕಲೆಕ್ಟ್ ಆಗಿತ್ತು ಅನ್ನೋದು ನಿಮಗೆ ನೆನಪಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಪ್ರೆಸೆಂಟ್ ನೆಟ್ವರ್ಕ್ ಬಂದು ಅಂದ್ರೆ ಆದಾಯ ಅಂತ ಹೇಳ್ತೀವಲ್ಲ, ಸ್ಥಿರ ಆಸ್ತಿ ಬಂದು 2100 ಕೋಟಿ ಇದ್ರೆ, ಟೋಟಲ್ ಆಸ್ತಿ ಅಂದಾಜು ರಿಯಲ್ ಎಸ್ಟೇಟು ಎಲ್ಲ ಸೇರ್ಕೊಂಡ್ರು ಅಯೋಧ್ಯ ರಾಮ ಮಂದಿರದ ಟೋಟಲ್ ನೆಟ್ವರ್ಕ್ ಬಂದು 8000 ಕೋಟಿಗಳಷ್ಟಿದೆ. ಸೊ ಹಾಗಾಗಿ ಬಹುಶಃ ಇದೆಲ್ಲವೂ ಕೂಡ ಇವ್ರನ್ನ ಕೈ ಬೀಸಿ ಕರೆದಿದೆ ಅಂತ ಅನ್ಸುತ್ತೆ, ಬನ್ನಿ ನನ್ನ ಎತ್ಕೊಂಡೋಗಿ ಅಂತ. ಈಗ ನಿಮ್ಗೆ ಇವ್ರು ಹೆಂಗ ತಗ್ಲಾಕೊಂಡ್ರು ಅನ್ನೋದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ತುಂಬ್ಕೊಂಡು ಹೋಗ್ತಿದ್ರು, ಹಿಂಗ್ ಹೋಯ್ತು ಹಿಂಗ್ ಬಂತು ಅಂತ. ಬಟ್ ಅಲ್ಲೆಲ್ಲೂ ತಗ್ಲಾಕೊಂಡಿಲ್ಲ ಇವರು. ಬಟ್ ತಗ್ಲಾಕೊಂಡಿದ್ದೆಲ್ಲಿ? ತಗ್ಲಾಕೊಂಡಿದ್ದು ಇಲ್ಲೇ ನೋಡಿ. ಇವ್ರುಗಳಿಗೆ ಇದ್ದಿದ್ದ ಸಂಬಳ ಎಷ್ಟು ಗೊತ್ತಾ? 18,000ದಿಂದ 20,000 ಸಂಬಳ ಒಬ್ಬರಿಗೆ. ಟ್ರಸ್ಟಿಯಲ್ಲಿ ಕೆಲಸ ಮಾಡ್ತಿದ್ದಂತೆ ಇವ್ರುಗಳಿಗೆ 18ರಿಂದ 20,000 ಮಂತ್ಲಿ ಸಂಬಳ, ತಿಂಗಳಿಗೆ ಇಷ್ಟು ಅಂತಿತ್ತು. ಬಟ್ ಇವ್ರ ಮನೆಗಳು ಬಂದು ಇತ್ತೀಚೆಗೆ 1.5 ಕೋಟಿದು, 2 ಕೋಟಿದು, ಇನ್ಯಾರೋ ಒಬ್ಬ 3-4 ಕೋಟಿ ರೂಪಾಯಿ ಮನೆ ಕಟ್ಸ್ತಕ್ಕಂಥದ್ದು, ಇನ್ಯಾವುದೋ ಆಸ್ತಿಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಿರೋದು. ಎಲ್ಲಿಂದ ಬಂತು ದುಡ್ಡು? 20,000 ಸಂಬಳ ತಗೊಳ್ಳೋನ್ಗೆ ಹೆಂಗ್ ಬಂತು ದುಡ್ಡು? ಯಾವುದೋ ಸರ್ಕಾರಿ ಕಚೇರಿ ಕೆಲಸ ಮಾಡ್ತಾನೆ ಅಂದ್ರೆ ಭ್ರಷ್ಟಾಚಾರ ಮಾಡಿರ್ತಾನೆ, ಯಾರ್ದೋ ತಲೆ ಮೇಲೆ ಕೈ ಇಟ್ಟಿರ್ತಾನೆ, ಮಾಡ್ದ ಅಂತ ಅನ್ಬೋದು. ಬಟ್ ಇವ್ರಿಗೆ ಹೆಂಗ್ ಸಾಧ್ಯ? ಆಗ್ಲೇ ಅನುಮಾನ ಬರೋದಕ್ಕೆ ಶುರುವಾಗಿತ್ತು. ಸೊ ಹಾಗಾಗಿ ಇನ್ವೆಸ್ಟಿಗೇಟ್ ಮಾಡಿದಂಥ ಅಧಿಕಾರಿಗಳು ಯಾರು ಓವರ್ ಒಂದು ಮನೆಗೆ ಹೋದ್ರೆ 10 ಲಕ್ಷ ದುಡ್ಡು ಸಿಕ್ತಂತಲ್ಲಿ. ಅದೆಲ್ಲಿಂದ ಬಂತು ದುಡ್ಡು 10 ಲಕ್ಷ? ಇವ್ನು ತಿಂಗಳಿಗೆ 20,000 ಸಂಬಳ ಅನ್ಕೊಂಡ್ರು, ರಾಮ ಮಂದಿರ ಉದ್ಘಾಟನೆಗೆ ಏನಿಲ್ಲ ಅಂತಂದ್ರು ಒಂದು 2 ವರ್ಷ ಅನ್ಕೊಂಡ್ರು, 12 24 2,40,000 5 ಲಕ್ಷ ಇರಬೇಕು. ಏನು ಖರ್ಚೆ ಮಾಡಿಲ್ಲ, ಅವನು ಬಂದಿದ್ದು ಹಂಗೆ ಇಟ್ಬಿಟ್ಟವನೆ ಅಂತಂದ್ರು 10 ಲಕ್ಷ ಹೆಂಗ್ ಸಿಕ್ತು, ಹೆಂಗ್ ಬಂತು? ಸೊ ಇದೆಲ್ಲವೂ ಕೂಡ ಆಗಿರ್ತಕ್ಕಂಥ ಸ್ಕ್ಯಾಮ್. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ 8 ಜನರ ತಲೆದಂಡ ಆಗಿದೆ. ತಲೆದಂಡ ಅಂತ ಬಳಸಿದ್ದಕ್ಕೆ ನಿಮ್ಗೊಂದು ಸ್ಪಷ್ಟವಾದಂತ ನಮ್ಮ 12ನೇ ಶತಮಾನದ ಒಂದು ಕತೆ ಹೇಳ್ಬಿಡ್ತೀನಿ ಚಿಕ್ಕದಾಗಿ. ಬಸವಣ್ಣನವರು ಶರಣರು, ವಚನಕಾರರು, ಎಲ್ರಿಗೂ ಗೊತ್ತಲ್ವಾ, ಈ ಸಮಾಜವನ್ನೇ ಬದಲಿಸಬೇಕು ಅಂತ ಮನಸ್ಸು ಮಾಡಿದಂಥ ವ್ಯಕ್ತಿ ಗಿರೀಶ್ ಕಾರ್ನಾಡ್ ಅವರು ಬಸವಣ್ಣನವರನ್ನ ಒಂದು ತಲೆದಂಡ ಅನ್ನುವಂಥ ಒಂದು ಕೃತಿಯನ್ನ ಬರೀತಾರೆ, ಕಾದಂಬರಿಯನ್ನ. ಅದರಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ಬಸವಣ್ಣವ್ರು ಇರ್ತಾರೆ. ಭಂಡಾರಿ ಅಂತಂದ್ರೇನು? ಭಂಡಾರ, ಅದನ್ನ ನೋಡ್ಕೊಳ್ಳುವಂತ, ಮಾನಿಟರ್ ಮಾಡುವಂತ ವ್ಯಕ್ತಿ ಬಸವಣ್ಣವರಾಗಿರ್ತಾರೆ. ಯಾವಾಗ ಬಸವಣ್ಣನವರ ಈ ಕ್ರಾಂತಿಕಾರಿ ಹೋರಾಟ ಸಮಾಜವನ್ನ ಬದಲಿಸ್ಬೇಕು ಅನ್ನೋಂಥ ಕಿಚ್ಚು ಬಿಜ್ಜಳನ ಮಗಂಗೆ ಇಷ್ಟ ಆಗ್ತಿರಲ್ಲ, ಕೆಲವರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಈ ಮೇಲ್ವರ್ಗದವರಿಗೆ. ಅವರೆಲ್ಲ ಏನ್ ಮಾಡಿದ್ರು, ಏನಾದ್ರು ಮಾಡಿ ಬಸವಣ್ಣನ ಮೇಲೆ ಕಿತಾಪತಿ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಈ ಸೋಮ ಅಂತಿರ್ತಾನಲ್ಲ, ಸೋಮದೇವ ಅಥವಾ ಸೋಮರಾಜ ಏನೋ ಹೇಳ್ತಾರೆ ಅವನ ಹೆಸರನ್ನ, ಬಿಜ್ಜಳನ ಮಗನ ಹೆಸರನ್ನ, ಅವನಿಂದ ಎಲ್ಲ ಬಾಲಗಳಾಗ್ಬಿಡ್ತಾರೆ. ಅವನೇನ್ ಮಾಡ್ತಾನೆ, ಭಂಡಾರಿಲಿ ಹೋಗಿ ಅಲ್ಕ ಕೆಲಸ ಮಾಡ್ತಾನೆ. ಅದು ಬಸವಣ್ಣನವರ ಮೇಲ್ ತಪ್ಪರುತ್ತೆ, ತಲೆದಂಡ ಆಗುತ್ತೆ ಬಸವಣ್ಣವ್ರದ್ದು. ಅಂತ ಪುಣ್ಯ ಪುರುಷ ಇಟ್ಟಿರ್ತಕ್ಕಂಥ ಭೂಮಿ ನಮ್ಮದು, ಈ ಭಾರತ ಭೂಮಿ. ಅಂತ ಪುಣ್ಯ ಪುರುಷರು ಮಾಡದೇ ಇರೋ ತಪ್ಪಿಗೆ ತಪ್ಪನ್ನ ತಲೆ ಮೇಲೆ ದಂಡವನ್ನು ಒರೆಸ್ಕೊಂಡಂಥವ್ರು. ಅಂಥದ್ರಲ್ಲಿ, ಅಂಥ ಭೂಮಿಯಲ್ಲಿ ಇಂಥ ನೀಚರು, ಇಂಥ ದಗಾಕೋರರು, ಇಂಥ ಕಳ್ಳರು, ಸುಲಿಗೆಕಾರರು ಇರೋಂಥದ್ದು ನಿಜಕ್ಕೂ ಬೇಸರ. ಭಗವಂತ ಅಂಥವ್ರನ್ನೇ ಬಿಟ್ಟಿಲ್ಲ ಅಂತಂದ್ರೆ, ಒಳ್ಳೆ ಕೆಲಸ ಮಾಡಿದಂಥವ್ರಿಗೆ ಶಿಕ್ಷೆ ಆಗಿದೆ ಅಂತಂದ್ರೆ, ಇಂಥ ಕೆಟ್ಟ ಕೆಲಸ ಮಾಡಿದಂಥವ್ರಿಗೆ ನಮ್ಮ ಸಮಾಜದಲ್ಲಿ ಯಾಕೆ ಶಿಕ್ಷೆ ಆಗ್ತಿಲ್ಲ? ಇವರೆಲ್ಲರೂ ಬಂದ್ಬಿಡ್ತಾರೆ ಆಟೋಮೆಟಿಕ್ ಆಗಿ. ಇವರಿಂದ ದೊಡ್ಡವಾದಂಥ ಪ್ರಬಲವಾದಂಥ ವ್ಯಕ್ತಿಗಳಿರ್ತಾರೆ, ಅವರ ಇನ್ಫ್ಲೂಯೆನ್ಸ್ ಸದಾಕಾಲ ಇವ್ರ ಮೇಲೆ ಆಶೀರ್ವಾದವಾಗಿರುತ್ತೆ. ಹಾಗಾಗಿ ಇವ್ರು ಒಳಗೆ ಹೋದ್ರೂ ಸಲೀಸಾಗಿ ಆಚೆಗೆ ಬರ್ತಾರೆ. ಹಾಗಾಗಿ ನನಗಂತೂ ನಮ್ಮ ವ್ಯವಸ್ಥೆ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ. ಇದು ನಡೀತು, ಇನ್ನೆಷ್ಟೋ ಕಡೆ ನಡೆದೈತೆ, ಅದು ಬೆಳಕಿಗೆ ಬಂದಿಲ್ಲ. ಒಟ್ಟಾರೆಯಾಗಿ ಭಗವಂತ ಯಾವ ಸನ್ನಿಧಾನದಲ್ಲಿ ಭಕ್ತರ ದೇಣಿಗೆಯನ್ನ ಭಗವಂತ ಕಲೆಕ್ಟ್ ಮಾಡ್ತಾ ಇರ್ತಾನೆ, ಭಗವಂತ ಎಂದಿಗೂ ಬಯಸಿದ್ದಲ್ಲ. ನಾವು ಆಸೆ ಆಮಿಷಗಳನ್ನ ದೇವ್ರಿಗೆ ಕೊಡ್ತಿರೋದು. ಅಪ್ಪ ನನಗೆ ಇದು ಒಳ್ಳೇದು ಮಾಡ್ರೆ ನಾನು ನಿಂಗೆ ಇದು ಕೊಡ್ತೀನಿ, ನೀನು ನಂಗೆ 10 ಲಕ್ಷ ಕೊಟ್ಬಿಟ್ರೆ ನಾನು ನಿಂಗೆ 1,000 ಉಂಡಿಗೆ ಹಾಕ್ತೀನಿ, ನಾನು ಇನ್ನೇನೋ ಮಾಡ್ತೀನಿ. ಈ ರೀತಿ ನಾವು ಜನ ಮಾಡ್ತಿರೋದು. ಭಗವಂತ ಎಂದಿಗೂ ಜನರ ಹತ್ರ ಬೇಡಿಲ್ಲ. ಆದರೆ ಆ ಹಣ ತುಂಬಾ ಅವಶ್ಯಕತೆ ಇರುತ್ತೆ. ಯಾಕಂತಂದ್ರೆ ಆ ದೇವಸ್ಥಾನ ಅಭಿವೃದ್ಧಿ ಆಗೋದಕ್ಕೆ, ಆ ಟ್ರಸ್ಟ್ ಅಥವಾ ಕಂಪ್ಲೀಟ್ ಆಗಿ ಆ ವಾತಾವರಣವನ್ನ ಒಂದು ಒಳ್ಳೆ ಮಟ್ಟದಲ್ಲಿ ತಗೊಂಡೋಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ದೇಣಿಗೆ ಅನ್ನೋಂಥದ್ದು. ಆ ದೇಣಿಗೆ ಹಣವನ್ನ ನೀವು ಈ ತರ ಲಪ್ಟಾಯಿಸ್ಕೊಂಡು ನಿಮ್ಮ ಹೆಂಡತಿ ಮಕ್ಳಿಗೆ ಸೀರೆ, ನಿಮ್ಮ ಮಕ್ಳಿಗೆ ಬಟ್ಟೆ, ನಿಮ್ಮ ಮನೆ, ತಿನ್ನ ಕೂಳು ಎಲ್ಲದಕ್ಕೂ ನೆರವು ಮಾಡ್ಕೊಳ್ತೀರಿ ಅಂತಂದ್ರೆ, ಕಷ್ಟಪಟ್ಟು ದುಡಿದಂತ ಹಣದಲ್ಲಿ ತಗೊಂಡ್ಬಂದಿರ್ತಕ್ಕಂಥ ಜನ ನಿಮ್ಮನ್ನ ಸಿಕ್ಕಲ್ಲಿ ಏನ್ ಮಾಡ್ಬೇಕು? ಇದಿಷ್ಟು ಜನಗಳಿಗೆ ಬಿಡ್ತೀನಿ. ಪ್ರಶ್ನೆಗೆ ಉತ್ತರವನ್ನ ಅವರೇ ಹೇಳಿ ಮುಗಿಸ್ತಾರೆ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ನನ್ನ ಉದ್ದೇಶ ಅಥವಾ ನನ್ನ ಆಶೆ ಏನು ಅಂತಂದ್ರೆ,
ಈ 8 ಇಲಿಗಳು ಸಿಕ್ಕುದ್ರ ಜೊತೆಗೆ ಇಲ್ಲಿ ಹಿಂದಿರ್ತಕ್ಕಂಥ ಯಗಣಗಳು ಸಿಕ್ಬೇಕು ಅನ್ನೋದೇ ನಮ್ಮ ಆಶಯ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಕೆಲವರು ತುಂಬಾ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ ಅಥವಾ ನೋಡ್ತಾ ಇದ್ದಾರೆ, ನಾನು ಗಮನಿಸ್ತಾ ಇದ್ದೆ. ಮನೆಗಳ ಮೇಲೆ ಬುಲ್ಡೇಜರ್ ಹತ್ಸುವಂತ ಯೋಗಿಜಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತಾರೆ ಅಂತ ಅಫ್ಕೋರ್ಸ್ ಜನರಿಗೆ ಒಂದು ಪ್ರಶ್ನೆ ಹುಡ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯೋಗಿಜಿಯವರು ಪಾರದರ್ಶಕವಾಗಿ ಸತ್ಯಾಸತ್ಯತೆಯಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಸರ್ಕಾರದಲ್ಲಿ ಕ್ರಮ ಕೈಗೊಂಡ್ರು ಅಂತಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.